ಹೆಲೋ, ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರಾ? ಅವರಿಗೆ ಈ ಒಂದು ಹಣ್ಣನ್ನು 90 ದಿನದವರೆಗೂ ಕೊಡಿ. 90 ದಿನದವರೆಗೂ ಈ ಹಣ್ಣನ್ನು ಒಂದು ಹೆಣ್ಮಗಳು ಸೇವನೆ ಮಾಡಿದರೆ ಅವ್ರ ದೇಹದಲ್ಲಿ ಏನೆಲ್ಲ ಆಗುತ್ತೆ ಗೊತ್ತಾ? ಇದರಲ್ಲಿರುವಂತಹ ವಿಟಮಿನ್ ಸಿ ಅವರ ಸ್ಕಿನ್ನನ್ನು ಫರ್ಮ್ ಮಾಡುತ್ತೆ, ಹೆಲ್ದಿ ಮಾಡುತ್ತೆ, ಪ್ಲಂಪ್ ಮಾಡುತ್ತೆ. ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಅವರ ಹೇರ್ ಹೆಲ್ತನ್ನು ತುಂಬ ಚೆನ್ನಾಗಿಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಬೇಗ ಹುಷಾರು ತಪ್ಪದೇ ಇರೋ ಥರ ಕೋಲ್ಡ್ ಕಫಿಂದ ದೂರ ಇಡುತ್ತೆ. ಇದರಲ್ಲಿರುವಂತಹ ಫೈಬರ್ ಅವರ ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ, ಡೈಜೆಷನ್ ಇಶ್ಯೂಸನ್ನು ಕ್ಲಿಯರ್ ಮಾಡುತ್ತೆ, ಮಧುಮೇಹ ಏನಾದರೂ ಇದ್ದರೆ ಅದು ಕಂಟ್ರೋಲಿಗೆ ಬರುತ್ತೆ, ಇನ್ಸುಲಿನ್ ಸ್ಪೈಕ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಹಾಗೆಯೇ ಡೈಜೆಷನ್ ಚೆನ್ನಾಗಿತ್ತು ಅಂದರೆ ಸ್ಕಿನ್ ಕೂಡ ತುಂಬ ಚೆನ್ನಾಗಿರ್ತದೆ. ಇದರಲ್ಲಿರುವಂತಹ ವಿಟಮಿನ್ ಎ ಮತ್ತು ಫೋಲೇಟ್ ಅವರ ಲಿಟ್ರಲಿ ರೀಪ್ರೊಡಕ್ಟಿವ್ ಆರ್ಗನನ್ನು ಸಪೋರ್ಟ್ ಮಾಡ್ತದೆ. ಓವರೀಸ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಯೂಟ್ರಸ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡ್ತದೆ. ಆ್ಯಂಡ್ ಇದರಲ್ಲಿರುವಂತಹ ಪೊಟ್ಯಾಷಿಯಮ್ ಅವರ ಹಾರ್ಟ್ ಹೆಲ್ತನ್ನು ಚೆನ್ನಾಗಿಡುತ್ತೆ ರೀ. ಇದು ಒಂದು ಹಣ್ಣು ಅವರು ಇಷ್ಟು ಮಾತ್ರೆಗಳನ್ನ ಕಂಟ್ರೋಲಿಗೆ ತೊಗೊಂಡು ಬರುತ್ತೆ. ಈ ಹಣ್ಣಿನ ಹೆಸರು ಬಂದುಬಿಟ್ಟು ಸೀಬೆಹಣ್ಣು. ಈ ಹಣ್ಣನ್ನು ಅವ್ರಿಗೆ ತಂದು ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದು ಬುಟ್ಟಿ ಗಂಟ್ಲೆ ಮೆಡಿಸನ್ ತಂದು ಕೊಡಿ, ಆವಾಗ ಅವರು ಆರಾಮಾಗಿರ್ತಾರೆ. ಓಕೆ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಇಟ್ಸ್ ಕಂಪಲ್ಸರಿ. ಓಕೆ, Download ShareChat.